ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆಯಿಂದ ಆಕ್ರೋಶಗೊಂಡ ದಲಿತ ಸಮುದಾಯ ಇಂದು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದ ದಲಿತ ನಾಯಕರು ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕಿ ಪ್ರತಿಭಟನೆ ಚಾಲನೆ ನೀಡಿದ ನಂತರ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ಒಮ್ಮೆ ಸಂವಿಧಾನ ಬದಲಾವಣೆ ಮಾಡುತ್ತೆ ಎಂದು ತಿಳಿಸಿತ್ತು. ತದನಂತರ ಅದನ್ನು ತಿರಸ್ಕರಿಸುವ ಕೆಲಸ ಮಾಡಿತು. ಈಗ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೆಸರು ಹೇಳುವುದು ವೈಸನ ಎಂದು ಹೇಳಿದ್ದಾರೆ. ಅದು ನಮಗೆ ವೈಸನ ಅಲ್ಲ, ಅದು ನಮಗೆ ಯಾವತ್ತೂ ಚಿರಸ್ಮರಣೀಯ ಎಂದು ತಿಳಿಯಬೇಕಾಗಿದೆ. ಇನ್ನು ಅಮಿತ್ ಶಾ ಅವರು ತಕ್ಷಣವೇ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಕರ್ನಾಟಕ ಬಂದ್ ಮಾಡಿ ಪ್ರತಿಭಟಿಸಲಾಗುವುದು ಎಂದು ತಿಳಿಸಿದರು. ಅಮಿತ್ ಶಾ ಅವರು ಸಂಸತ್ನಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಒಂದು ವ್ಯಸನ ಆಗಿದೆ, ಅದೊಂದು ಫ್ಯಾಷನ್ ಆಗಿದೆ. ಅದರ ಬದಲಾಗಿ ಒಂದು ದೇವರನ್ನ ಸ್ಮರಿಸಿದ್ರೆ ಬಹುತೇಕ ಈ ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿಗಳಿಗೆ 7 ಜನ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ನಾಚಿಕೆಗೇಡಿ, ನಾಲಾಯಕತನ, ಬುದ್ಧಿಹೀನದ ಮಾತನ್ನು ಹೇಳಿರ್ತಕ್ಕಂಥ ಕೇಂದ್ರ ಸಚಿವನಿಗೆ ಈ ವೇದಿಕೆ ಮೂಲಕ ಮೊಟ್ಟ ಮೊದಲಾಗಿ ಧಿಕ್ಕಾರವನ್ನು ಹಾಕ್ತಾ ಆ ಒಂದು ಹೇಳಿಕೆಯನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೇಳಿಕೆಯನ್ನು ಖಂಡಿಸಿ ರಾಷ್ಟ್ರಪತಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರ ಮಿತ್ರರಲ್ಲಿ ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತಾ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಲ್ಲೇ ಮತ್ತು ಪತ್ರಿಕಾ ಬಂಧುಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಅಮಿತ್ ಶಾ ಹೊಸದಾಗಿ ಏನು ಮಾತಾಡಿಲ್ಲ. ಅಮಿತ್ ಶಾ ಅಂತಕ್ಕಂಥ ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರವಾಗಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾಗೆ, ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಾಬಾ ಸಾಹೇಬರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜಾತಿವಾದಿ ಅಮಿತ್ ಶಾಗೆ, ಕೇಂದ್ರದ ಗೃಹ ಸಚಿವ ಅಮಿತ್ ಶಾಗೆ, ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾಗೆ ತುಚ್ಛವಾಗಿ ಮಾತಾಡುವಂಥ ಅಮಿತ್ ಶಾ ಅವರ ವಿರುದ್ಧ ಇವತ್ತು ದಿವಸ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಮಾಡ್ತಾ ಬಂದಿದ್ದೇವೆ. ಕಾರಣ ಎಷ್ಟೇ ಬಂಧುಗಳೇ, ಹಿಂದೆ ಏನಿತ್ತಂದ್ರೆ ಅಮಿತ್ ಶಾ ಒಬ್ಬ ರೌಡಿ ಶೀಟರ್, ಗುಂಡಾವ. ಆ ಗುಂಡ ಹೊರಗೆ ಬರಬೇಕಾದ್ರೆ ಒಂದು ಭಾರತೀಯ ಒಂದು ಸಂವಿಧಾನ ಚೌಕಟ್ಟು ಅಡಿಯಲ್ಲಿ ಹೊರಗೆ ಬಂದಂಥವ ಅಂಥವ ಇವತ್ತು ದಿವಸ ಬಾಬಾ ಸಾಹೇಬ್ ಬಗ್ಗೆ ಅಂಬೇಡ್ಕರ್ 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 ಇದೇನು ಒಂದು ಫ್ಯಾಷನ್ ಅನ್ನೋ ಒಂದು ವಿಚಾರ ಅಂದ್ಕೊಂಡಿದ್ದಲ್ಲ, ನಿಜವಾಗ್ಲೂ ಒಬ್ಬ ದೇಶದ್ರೋಹಿ. ಅವ ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತಿನ ದಿವಸ ಸಚಿವನಾಗಿದ್ದಾನೆ. ಇವತ್ತಿನ ದಿವಸ ಮೋದಿ ಸಹಿತ ಅಕಸ್ಮಾತ್ ಸಂವಿಧಾನ ಇರಲಿಲ್ಲ ಅಂದ್ರೆ ಇನ್ನಾದ್ರೂ ಅವ ರೈಲ್ವೆ ಇದರಲ್ಲಿ ಒಂದು ಚಾ ಮಾರುವಂಥದ್ದಾಗ್ತಿದ್ದ. ಇದು ಇವನು ಸಹಿತ ಗುಜರಿ ಮಾಡುವಂಥ ವ್ಯವಸ್ಥೆ ಆಗ್ತಿತ್ತು. ಈ ಸಂವಿಧಾನ ಚೌಕಟ್ಟಿನಲ್ಲಿ ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚನೇ ಹೇಳ್ತೈತಿ ಸಂವಿಧಾನ ಇದ್ರೇ ಇವತ್ತಿನ ದಿವಸ ನಮ್ಮ ದೇಶ ಮುಂದುವರಿತೈತಿ. ದೇಶದ ಎಲ್ಲರೂ ಪ್ರತಿಯೊಬ್ಬರು ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗ್ತೈತೆ ಅನ್ನೋದು ಭಾರತೀಯ ಸಂವಿಧಾನ ಅಂದ್ಕೊಂಡು ಗೊತ್ತಿದ್ರು ಇವತ್ತಿನ ದಿವಸ ವಿಶೇಷವಾಗಿ ಒಬ್ಬ ಬಾಬಾ ಸಾಹೇಬರು ದಲಿತ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅದಕ್ಕೆ ಅವ ದೇಶದ್ರೋಹಿ ಏನಲ್ಲ, ಬಾಬಾ ಸಾಹೇಬ್ ಬಗ್ಗೆ ವಿಚಾರ ಇದು ಮಾತಾಡೋದು ತಪ್ಪು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಮಾನ್ಯ ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಇದಾಗಿದ್ದು, ಮಾನ್ಯ ಘನವೆತ್ತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಭಾರತ ಸರ್ಕಾರ ನವದೆಹಲಿ ಇವರಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ಬಣ ಜಿಲ್ಲಾ ಶಾಖೆ ವಿಜಯಪುರ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 18/12/2024 ನಡೆದ ಲೋಕಸಭೆ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮತ್ತು ಅವಹೇಳನಕಾರವಾಗಿ ಮಾತನಾಡಿರುವ ಘಟನೆ ಇಡೀ ಮಾನವ ಕುಲ ತಲೆ ತಗ್ಗಿಸುವ ವಿಷಯವಾಗಿದ್ದು, ಇದೊಂದು ದೇಶದ್ರೋಹಿ ಕೆಲಸವಾಗಿದೆ. ಈ ಘಟನೆಯನ್ನು ಕರ್ನಾಟಕದ ರಾಜ್ಯ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ಬಣ ಉಗ್ರವಾಗಿ ಖಂಡಿಸುತ್ತದೆ. ಸ್ವತಂತ್ರ, ಸಮಾನತೆ, ಭಾತೃತ್ವ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡು ವಿಶ್ವಕ್ಕೆ ಮಾದರಿಯಾಗಿರುವ ಸಂವಿಧಾನವನ್ನು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅವಿರತ ಪ್ರಯತ್ನದಿಂದ ನಮಗೆ ದೊರಕಿಸಿಕೊಟ್ಟಿದ್ದಾರೆ. ಸಂವಿಧಾನ ಈ ದೇಶದ ಜೀವಾಳವಾಗಿದೆ. ಸಂವಿಧಾನ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರದ ಅಗ್ರಗಣ್ಯ ನಾಯಕರಾಗಿದ್ದಾರೆ.
ಅಲ್ಲದೆ ಈ ದೇಶದ ಬಹುತೇಕ ಜನರ ಉಸಿರಾಗಿದ್ದಾರೆ. ಅವರನ್ನು ಸ್ಮರಣೆ ಮಾಡೋದು ಪ್ರತಿಯೊಬ್ಬ ಹಾಗೂ ಭಾಷ್ಯ ಮಯೂರವರ ನೇತೃತ್ವದಲ್ಲಿ ತಾವು ಇವತ್ತು ಪ್ರತಿಭಟನೆ ಮೂಲಕ ಕೇಂದ್ರ ಸಚಿವ ಶ್ರೀ ಅಮಿತ್ ಶಾ ಅವರ ಸಚಿವ ಸಂಪುಟ ವಜಾಗೊಳಿಸಬೇಕೆಂದು ಕುರಿತು ಮನವಿ ಪತ್ರ ಕೊಟ್ಟಿದ್ದೇವೆ. ಇದನ್ನು ಮಾನ್ಯ ಗಣಿತವಿತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಕಾರಣ ಇಷ್ಟೇ, ಇವತ್ತು ದಿವಸ ಬಾಬಾ ಸಾಹೇಬ್ ಅವರು ಬರೆದಂಥ ಸಂವಿಧಾನ ಬಗ್ಗೆ ಅಮಿತ್ ಶಾ ಅವರು ಒಂದು ಕ್ಷುಲ್ಲಕವಾಗಿ ಮಾತಾಡೋದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಹೋರಾಟ ಮಾಡಿದ್ದೇವೆ. ಯಾಕಂದ್ರೆ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅವರು ಬರೆದಂಥ ಸಂವಿಧಾನ ಇಡೀ ಪ್ರಪಂಚನೇ ಒಪ್ಕೋತೈತಿ. ಆ ಸಂವಿಧಾನದಲ್ಲಿ ಏನಾದರೂ ಇದ್ರೆ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಕೊಡುವಂಥ ಸಂವಿಧಾನ ಐತಿ. ಆ ವಿಚಾರ ಇಟ್ಕೊಂಡು ಬಾಬಾ ಸಾಹೇಬ್ರ ಬಗ್ಗೆ ಅಮಿತ್ ಶಾ ಏನು ಹೇಳ್ತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಬಿಡ್ರಿ, ಅದನ್ನು ದೇವ್ರು ಅಂದರೆ ನಾವು ಏನಾದರೂ ಇನ್ನೂ ಮುಂದುವರಿತೇವೆ ಅನ್ನೋ ಒಂದು ವಿಚಾರ ಇಟ್ಕೊಂಡಿರ್ತಾನೆ. ಈ ದೇವರನ್ನ ಅವ್ರಿಗೆ MLA ಮಿನಿಸ್ಟರ್ ಮಾಡಿದ್ದಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ರವರು ಒಂದು ಏನು ಮಾಡಿದರು, ಹಿಂದೆ ಜಮೀನ್ದಾರರು ಶ್ರೀಮಂತರಿಗೆ ಅಷ್ಟೇ ಓಟಿತ್ತು. ಅದನ್ನು ಬಾಬಾ ಸಾಹೇಬ್ರು ಏನು ಮಾಡಿದ್ರು, ಒನ್ ವೋಟ್ ಒನ್ ವ್ಯಾಲ್ಯೂ ಅನ್ನೋ ಒಂದು ವಿಚಾರ ಮಾಡಿದ್ರು. ಶ್ರೀಮಂತರಿರಲಿ ಬಡವರಿರಲಿ ಅವರಿಗೆ ಒಂದೇ ಓಟನ್ನು ಹಕ್ಕನ್ನು ಮಾಡಿ ಇವತ್ತು ದಿವಸ ಅವಾಗ ಹಿಂದೆ ರಾಣಿ ಹೊಟ್ಟಿಲೆ ರಾಜ ಹುಡ್ತಿತ್ತು. ಬಟ್ ಇವತ್ತಿನ ದಿವಸ ಮತಗಳ ಮುಖಾಂತರ ರಾಜರು ಹುಡ್ತಾ ಇದ್ದಾರೆ. ಇಂಥ ಒಂದು ಇಟ್ಕೊಂಡು ಈಗ ಭಾರತೀಯ ಸಂವಿಧಾನ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡಿರೋಂಥ ಅಮಿತ್ ಶಾ ಅವರನ್ನು ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಅದ್ರ ಜೊತೆಗೆ ಮೊದಲಿಗೆ ಅವರು ದೇಶಾದ್ಯಂತ ಅವರು ಕ್ಷಮೆ ಯಾಚನೆ ಮಾಡಬೇಕು. ಅಕಸ್ಮಾತ್ ಮಾಡದೇ ಇದ್ದಲ್ಲಿ ಇನ್ನೂ ನಾವು ರಾಜ್ಯಾದ್ಯಂತ ಹಾಗೂ ಇನ್ನೂ ನಾವು ದಿಲ್ಲಿಗೆ ಚಲೋ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಆಮೇಲೆ ಇನ್ನೊಂದು 2-3 ದಿವಸಗಳಲ್ಲಿ ನಾವು ಬಿಜಾಪುರ ಬಂದ ಕರೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾವು ಎಲ್ಲ ವಿವಿಧ ಸಂಘಟನೆಗಳು ಮಾಡಿದ್ದೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಸಿದ್ದೂರಾಯನವರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ನಿನ್ನೆ ನಡೆದಿರತಕ್ಕಂಥ ಕೇಂದ್ರದ ಸಂಸತ್ ಭವನದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂತಕ್ಕಂಥದ್ದು ಒಂದು ಸೋಕಿಗಾಗಿ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಈ ದೇಶದ ಬಹುಕೋಟಿ ಜನರಿಗೆ ಅವಮಾನ ಮಾಡಿದ್ದಾರೆ. ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ. ಬಾಬಾ ಸಾಹೇಬರ ಅಭಿಮಾನಿಗಳಿಗೆ, ಅನುಯಾಯಿಗಳಿಗೆ, ಸಂವಿಧಾನ ಗೌರವಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅವಮಾನ ಮಾಡಿದ್ದಾರೆ. ಆ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಆ ಹೇಳಿಕೆಯನ್ನು ಖಂಡಿಸಿ ಉಗ್ರ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆ ಮೂಲಕ ನಾವು ವಿಜಯಪುರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ಘನಮೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಆ ಮೂಲಕ ಈ ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸೋದರತೆ, ಭಾತೃತ್ವ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಹಲವಾರು ಒಳ್ಳೆಯ ಅಂಶಗಳನ್ನು ಕೂಡಿರ್ತಕ್ಕಂಥ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆದುಕೊಟ್ಟಿರ್ತಕ್ಕಂಥ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಲಿಕ್ಕೆ ಯಾವ ನೈತಿಕತೆಯೂ ಕೂಡ ಅವನಿಗಿಲ್ಲ. ಆ ಕಾರಣಕ್ಕಾಗಿ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಕೋಮುವಾದಿ ನಾಲಾಯಕ ಮನುಷ್ಯ ಇವತ್ತು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು. ಅದರೊಟ್ಟಿಗೆ ಆ ವ್ಯಕ್ತಿ ತನ್ನ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಬೇಕು. ಅದರೊಟ್ಟಿಗೆ ಅದನ್ನು ಮಾಡಲಿಕ್ಕೆ PM ಅವರು ಆಗ್ರಹ ಮಾಡಬೇಕು. ಅಕಸ್ಮಾತ್ PM ಅವರಿಗೂ ಕೂಡ ಅದಾಗಲಿಲ್ಲ, ಪ್ರಧಾನಮಂತ್ರಿಯವ್ರಿಗೂ ಕೂಡ ಅದಾಗಲಿಲ್ಲ ಅಂದರೆ ಪ್ರಧಾನಮಂತ್ರಿಯವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ಇವರಿಬ್ಬರು ಬಂಡರು, ಮುಟ್ಟಾಳರು, ಸಂವಿಧಾನ ಬಗ್ಗೆ ಗೌರವ ಇಲ್ಲದವರು ಇಬ್ಬರನ್ನ ಆಗದೇ ಆದ್ರೆ ಈ ರಾಷ್ಟ್ರದ ಸಂವಿಧಾನವನ್ನು ಕಾಪಾಡಲಿಕ್ಕೆ ಇರ್ತಕ್ಕಂಥ ರಾಷ್ಟ್ರಪತಿಗಳು ಇವರಿಬ್ಬರನ್ನು ಸರ್ಕಾರದಿಂದ ವಜಾಗೊಳಿಸ್ತಕ್ಕಂಥ ಕೆಲಸ ಮಾಡಿ ಸರ್ಕಾರವನ್ನು ಸೂಪರ್ಸೀಡ್ ಮಾಡ್ತಕ್ಕಂಥ ಕೆಲಸ ರಾಷ್ಟ್ರಪತಿಗಳು ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲಾ ಶಾಖೆಯಿಂದ ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಮಾತಾಡ್ತಕ್ಕಂಥದ್ದು YC ಮಯೂರ್ ಅಂತೇಳಿ ಜಿಲ್ಲಾ ಸಂಚಾಲಕನಾಗಿ ದಲಿತ ಸಂಘರ್ಷ ಸಮಿತಿಯ ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕನಾಗಿ ಮಾತಾಡ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.